ಕನ್ನಡ ವಾಹಿನಿಗೆ ಸ್ವಾಗತ. ಸಾಲ ಸೂಲ ಮಾಡಿ ಭತ್ತ ಬೆಳೆದ ರೈತರು ಈಗ ಕಂಗಾಲಾಗಿದ್ದಾರೆ. ನೀರಿನ ಮೂಲಗಳು ಬತ್ತಿ ಹೋದ ಹಿನ್ನೆಲೆ ಭತ್ತದ ಬೆಳೆಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗದೆ ಭತ್ತದ ಬೆಳೆಯು ಒಣಗಿ ಹಾನಿಯಾಗಿದೆ. ಹೀಗಾಗಿ ಸರ್ಕಾರ ಹಾನಿ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡುವಂತೆ ಅಖಿಲ ಭಾರತೀಯ ಗೋಣಿ ಸಮಾಜ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಒತ್ತಾಯ ಮಾಡಿದ್ದಾರೆ. ಇಂದು ಉಮೇಶ್ ಮುದ್ನಾಳ್ ಅವರು ಯಾದಗಿರಿಯ ಗಂಗಾನಗರದ ರೈತರ ಭತ್ತ ಒಣಗಿದ ಜಮೀನಿಗೆ ಭೇಟಿ ಕೊಟ್ಟು ರೈತರ ಸಮಸ್ಯೆ ಆಲಿಸಿದರು. ಗಂಗಾನಗರದಲ್ಲಿ ಇರುವಂತಹ ಹಳ್ಳವು ಸಂಪೂರ್ಣವಾಗಿ ಬತ್ತಿ ಹೋದ ಹಿನ್ನೆಲೆ ಹಳ್ಳದಿಂದ ರೈತರು ಜಮೀನಿಗೆ ನೀರು ಹರಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಗಂಗಾನಗರದ ರೈತರ ಸುಮಾರು 50 ಎಕರೆ ಭತ್ತದ ಬೆಳೆಯು ಒಣಗಿ ಹಾನಿಯಾಗಿದೆ. ಬೆಳೆಗೆ ನೀರು ಹರಿಸಲು ಆಗದ ಪರಿಣಾಮ ತೆನೆ ಕಟ್ಟಿರುವ ಭತ್ತದ ಬೆಳೆಯು ಒಣಗಿ ನಷ್ಟವಾಗಿದೆ. ರೈತರ ಜಮೀನು ಬಿರುಕುತ್ತಿದೆ. ರೈತರ ಸಮಸ್ಯೆ ಆಲಿಸಿ ಮಾತನಾಡಿದ ಉಮೇಶ್ ಮುದ್ನಾಳ್, ಹಳ್ಳ ಬತ್ತಿ ಹೋದ ಹಿನ್ನೆಲೆ ಭತ್ತದ ಬೆಳೆಯು ಒಣಗಿ ರೈತರು ಆರ್ಥಿಕ ನಷ್ಟ ಅನುಭವಿಸಿದ್ದಾರೆ. ಹಾನಿಯಾದ ರೈತರಿಗೆ ಸರ್ಕಾರ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಟ್ಟು ರೈತರಿಗೆ ಜೀವ ಉಳಿಸಬೇಕಾಗಿದೆ. ಇಲ್ಲದಿದ್ರೆ ರೈತರು ಕೃಷಿ ಬಿಟ್ಟು ಬೆಂಗಳೂರು ಮುಂಬೈಗೆ ವಲಸೆ ಹೋಗುವಂತಾಗಿದೆ. ಕೂಡಲೇ ಸರ್ಕಾರ ಪರಿಹಾರ ಕೊಡುವಂತೆ ಒತ್ತಾಯ ಮಾಡಿದರು. ಗಂಗಾನಗರದ ಹೊರಭಾಗದಲ್ಲಿ ಇರುವಂತಹ ಹಳ್ಳಕ್ಕೆ ಹೆಚ್ಚು ನೀರು ಇರ್ತಾ ಇತ್ತು. ಆದ್ರೆ ಈಗ ಹಳ್ಳದಲ್ಲಿ ನೀರು ಇಲ್ಲದಕ್ಕೆ ಹಳ್ಳವು ಒಣಗಿ ಹೋಗಿದೆ. ಜಾನುವಾರುಗಳು ಹಾಗೂ ಪಕ್ಷಿಗಳಿಗೆ ನೀರಿನ ದಾಹ ನೀಗಿಸಿಕೊಳ್ಳಲು ಕಷ್ಟವಾಗಿದೆ. ಸರ್ಕಾರ ಪ್ರಾಣಿ ಹಾಗೂ ಪಕ್ಷಿ ಜಲಚರಗಳಿಗೆ ಅನುಕೂಲವಾಗಲು ಹಳ್ಳಕ್ಕೆ ಹತ್ತಿಕುಣಿ ಇಲ್ಲವೇ ಸೌದಾಗರ ಜಲಾಶಯದಿಂದ ನೀರು ಹರಿಸಬೇಕು. ಇದೇ ಸಂದರ್ಭದಲ್ಲಿ ರೈತರು ಯಪ್ಪ, ಹನುಮಂತ, ಮಲ್ಲಪ್ಪ, ಭೀಮಪ್ಪ, ಮೌನೇಶ್, ಮಹೇಶ್, ಮಾರ್ಗಪ್ಪ, ಅಂಜಪ್ಪ, ಸಾಬಣ್ಣ, ಮಲ್ಲಪ್ಪ, ಈಶಪ್ಪ, ರಾಜು, ಯಮನಪ್ಪ, ನಿಂಗಪ್ಪ, ಚಂದ್ರಂ, ಮಲ್ಲಪ್ಪ, ಶರಣಪ್ಪ, ಹನುಮಂತ, ಮಲ್ಲೇಶ್, ದೇವಪ್ಪ, ದುರ್ಗಪ್ಪ, ಸಾಬಣ್ಣ, ರಾಜಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.